ಹಲೋ ಫ್ರೆಂಡ್ಸ್, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೇಜ್ ಹೊಂದಿರುವ ನಟ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು, ಅದು ಡಿ ಬಾಸ್ ದರ್ಶನ್ ಅಂತ. ಹೌದು, ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ. ಇವರು ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ. ಪ್ರತಿದಿನ ಇವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇರುತ್ತೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ನೀವು ಎಲ್ಲೇ ನೋಡಿದರೂ ಕೂಡ ಡಿ ಬಾಸ್ ಎಂಬ ಹೆಸರು ಪ್ರತಿ ಬಾರಿ ಟ್ರೆಂಡಿಂಗಲ್ಲಿ ಕಂಡು ಬರುತ್ತದೆ. ಇವರ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ಅಭಿಮಾನಿಗಳು ಕಾದು ಕೂತಿದ್ದಾರೆ ಹಾಗೂ ಈ ಸಿನಿಮಾ ದಾಖಲೆ ಬರೆಯೋದು ಪಕ್ಕಾ ಅಂತ ಈಗಾಗಲೇ ಹೇಳಿಕೊಂಡಿದ್ದಾರೆ. ಎಲ್ಲ ಹೇಟರ್ಸ್ಗಳು ಕೂಡ ಡಿ ಬಾಸ್ ಅವರ ಡೆವಿಲ್ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ. ಯಾರು ಏನೇ ಕುತಂತ್ರ ಮಾಡಿದರೂ ಕೂಡ ಡಿ ಬಾಸ್ ಹಿಂದೆ ಅವರ ಅಭಿಮಾನಿಗಳು ಇರುವವರೆಗೂ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇತ್ತೀಚೆಗೆ ಮಡೆನೂರು ಮನುನ ಒಂದು ಆಡಿಯೋ ಕಾಲ್ ಲೀಕ್ ಆಗಿತ್ತು. ಅದರಲ್ಲಿ ಅವನು ಮಾತನಾಡುತ್ತಾ ದರ್ಶನ್ ಸಾಯುತ್ತಾನೆ ಎಂಬ ಮಾತನ್ನು ಏಕವಚನದಲ್ಲಿಯೇ ಡಿ ಬಾಸ್ಗೆ ಬೈದು ಬಿಟ್ಟಿದ್ದ. ಈಗ ಜೈಲಿನಿಂದ ಹೊರಗೆ ಬಂದು ಅದೆಲ್ಲ ಫೇಕ್ ಆಡಿಯೋ. ಡಿ ಬಾಸ್ ಅವರ ಬಗ್ಗೆ ಮಾತನಾಡಿದರೆ ನಾನು ಉಳಿಯೋದೇ ಕಷ್ಟ ಎಂಬ ಮಾತನ್ನು ಮಡೆನೂರು ಮನೆ ಹೇಳಿಕೊಂಡನು. ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಗತ್ತು ಯಾವ ಲೆವೆಲ್ಗೆ ಇದೆ ಅಂತ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.